ಹಾಯ್ ಸ್ನೇಹಿತರೆ, ಜೀವನ ಎಂಬುದು ಒಂದು ಸುಂದರ ಸಮುದ್ರವಿದ್ದಂತೆ. ಆದರೆ ಯಾವಾಗ ಯಾವ ಕಡೆಯಿಂದ ಬಿರುಗಾಳಿ ಅಪ್ಪಳಿಸುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಮರದ ಕೆತ್ತನೆ ಮಾಡಬೇಕಾದ ಕೈಗಳು ಒಂದು ಸಣ್ಣ ಅಪಘಾತದಿಂದ ಕೇವಲ ಕಣ್ಣೀರು ಒರೆಸಿಕೊಳ್ಳಲು ಕೂಡ ಲಾಯಕ್ಕಿಲ್ಲದಂತಾದರೆ, ಕೈಯಲ್ಲಿ ಕಾಸಿಲ್ಲ, ಹೊಟ್ಟೆಯಲ್ಲಿ ಹಸಿವು, ಕಣ್ಣ ಮುಂದೆ ಮಂಕಾದ ಭವಿಷ್ಯ. ಇಂತಹ ಪರಿಸ್ಥಿತಿಯಲ್ಲಿ ಒಬ್ಬ ಗಂಡ ತನ್ನ ಸೋಲನ್ನು ಒಪ್ಪಿಕೊಂಡಾಗ ಆ ಸಂಸಾರವನ್ನು ಮುಳುಗದಂತೆ ಕಾಪಾಡಿದ್ದು ಯಾರು? ಕೇವಲ ಪ್ರೀತಿಯಿಂದ ಸಂಸಾರ ನಡೆಯುತ್ತಾ, ಅಥವಾ ಕಷ್ಟದ ಸಮಯದಲ್ಲಿ ಬೇಕಾದದ್ದು ಬೇರೆಯಾದ ಶಕ್ತಿನ? ಬನ್ನಿ, ಇವತ್ತಿನ ಕಥೆಯಲ್ಲಿ ಬಿರುಗಾಳಿಯನ್ನು ಮೆಟ್ಟಿ ನಿಂತು ದಂಡೆ ಸೇರಿದ ಒಂದು ಸಂಸಾರದ ರೋಚಕ ಮತ್ತು ಸ್ಫೂರ್ತಿದಾಯಕ ಕಥೆಯನ್ನು ನೋಡೋಣ. ಒಂದು ಸಣ್ಣ ಹಳ್ಳಿ. ಅಲ್ಲಿ ರಾಮು ಮತ್ತು ಸವಿತಾ ಎಂಬ ದಂಪತಿಗಳು ವಾಸವಾಗಿದ್ದರು. ರಾಮು ಒಬ್ಬ ಪ್ರಾಮಾಣಿಕ ಬಡಗಿ. ಮರದಲ್ಲಿ ಸುಂದರವಾದ ಕೆತ್ತನೆ ಮಾಡುವುದು ಅವನ ಕಾಯಕ. ಸವಿತಾ ಮನೆಯ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿದ್ದಳು. ಇವರಿಬ್ಬರ ಜೀವನ ತುಂಬ ಸುಖವಾಗಿತ್ತು. ರಾಮು ಸಂಪಾದಿಸುವ ಅಲ್ಪ ಸ್ವಲ್ಪ ಹಣದಲ್ಲಿ ಅವರು ತೃಪ್ತಿಯಿಂದ ಸಂಸಾರ ನಡೆಸುತ್ತಿದ್ದರು. ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು. ಒಂದು ದಿನ ಕೆಲಸ ಮುಗಿಸಿ ಮನೆಗೆ ಬರುವಾಗ ರಸ್ತೆಯಲ್ಲಿ ದೊಡ್ಡ ಆಘಾತ ಸಂಭವಿಸುತ್ತದೆ. ರಾಮು ಪ್ರಾಣಾಪಾಯದಿಂದ ಪಾರಾಗುತ್ತಾನೆ. ಆದರೆ ಅವನ ಬಲಗೈಗೆ ತೀವ್ರವಾದ ಪೆಟ್ಟಾಗುತ್ತದೆ. ಬಡಗಿ ಕೆಲಸಕ್ಕೆ ಆಧಾರವಾಗಿದ್ದ ಆ ಕೈ ಈಗ ಕೆಲಸ ಮಾಡಲು ಅಸಹಾಯಕವಾಗುತ್ತದೆ. ತಿಂಗಳುಗಳು ಕಳೆಯುತ್ತವೆ. ಮನೆಯಲ್ಲಿದ್ದ ಅಲ್ಪ ಸ್ವಲ್ಪ ಉಳಿತಾಯವೆಲ್ಲ ಆಸ್ಪತ್ರೆ ಖರ್ಚಿಗೆ ಮುಗಿದು ಹೋಗಿತ್ತು. ಒಂದು ಕಾಲದಲ್ಲಿ ನೆಮ್ಮದಿಯಿಂದ ಇದ್ದ ಆ ಮನೆಯಲ್ಲಿ ಈಗ ಹಸಿವು ಮತ್ತು ಬಡತನ ತಾಂಡವವಾಡಕ್ಕೆ ಶುರುವಾಗಿತ್ತು. ರಾಮು ದೈಹಿಕವಾಗಿ ಗುಣಮುಖನಾಗಿದ್ದರೂ ಮಾನಸಿಕವಾಗಿ ಕುಗ್ಗಿ ಹೋದ. ನಾನೊಬ್ಬ ಅಶಕ್ತ, ನನ್ನ ಕೈಯಿಂದ ಏನು ಮಾಡಲು ಸಾಧ್ಯವಿಲ್ಲ ಎಂಬ ಕೀಳರಿಮೆ ಅವನನ್ನು ಕಾಡತೊಡಗಿತ್ತು. ಮನೆಯಲ್ಲಿ ದೀಪ ಹಚ್ಚಲು ಎಣ್ಣೆ ಇಲ್ಲದ ಪರಿಸ್ಥಿತಿ ಬಂದಾಗ ರಾಮು ಕಣ್ಣೀರು ಹಾಕುತ್ತಾ ಕುಳಿತಿದ್ದ. ಆಗ ಸವಿತಾ ಅವನ ಹತ್ತಿರ ಬಂದು ಹೇಳಿದಳು, ರೀ, ಕೈಗೆ ಪೆಟ್ಟಾಗಿದೆಯೇ ಹೊರತು ನಿಮ್ಮ ಬುದ್ಧಿಗಲ್ಲ. ಸಂಸಾರ ಅಂದ ಮೇಲೆ ಸುಖ ಕಷ್ಟ ಎರಡೂ ಇರುತ್ತವೆ. ಈಗ ನಮ್ಮ ಸಂಸಾರ ನೌಕೆಗೆ ಕಷ್ಟದ ಬಿರುಗಾಳಿ ಬಂದಿದೆ. ಇದನ್ನು ಎದುರಿಸಿ ದಂಡೆ ಸೇರುವ ಸುಕ್ಕಾಣಿ ನಾವಿಬ್ಬರು ಆಗಬೇಕು. ಸವಿತಾ ಕೇವಲ ಮಾತು ಹೇಳಿ ಸುಮ್ಮನಾಗಲಿಲ್ಲ. ಅವಳು ಮರುದಿನವೇ ಹಳ್ಳಿಯ ಹಾಲಿನ ಡೈರಿಯಲ್ಲಿ ಕೆಲಸಕ್ಕೆ ಸೇರಿದಳು. ಬೆಳಗ್ಗೆ ಬೇಗ ಎದ್ದು ಇತರರ ಮನೆಗಳಿಗೆ ಕೆಲಸ ಮಾಡಿ ಸಂಜೆ ಹೊಲದಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದಳು. ಗಂಡನಿಗೆ ಧೈರ್ಯ ತುಂಬಲು ಅವಳು ತನ್ನ ಆಯಾಸವನ್ನು ಎಂದೂ ಮುಖದಲ್ಲಿ ತೋರಿಸಿಕೊಳ್ಳಲಿಲ್ಲ. ಆದರೆ ರಾಮು ಮಾತ್ರ ಮನಸ್ಸಿನಲ್ಲೇ ಕೊರಗುತ್ತಿದ್ದ. ಹೆಂಡತಿ ಕೂಲಿ ಮಾಡಿ ನನ್ನನ್ನು ಸಾಕುತ್ತಿದ್ದಾಳೆಯಲ್ಲ ಎಂಬ ನೋವು ಅವನನ್ನು ತಿನ್ನುತ್ತಿತ್ತು. ಒಂದು ದಿನ ಸವಿತಾ ಇದನ್ನು ಗಮನಿಸಿ, ನೋಡಿ, ನೀವು ಸೋತು ಕುಳಿತರೆ ನಾನು ಅರ್ಧ ಸತ್ತಂತೆ. ನಿಮ್ಮ ಎಡಗೈ ಮತ್ತು ನಿಮ್ಮ ಕಲೆ ಇನ್ನೂ ನಿಮ್ಮ ಜೊತೆಗಿದೆ. ಅದನ್ನೇ ಯಾಕೆ ಬಳಸಬಾರದು ಎಂದು ಕೇಳಿದಳು. ಸವಿತಾಳ ಮಾತು ರಾಮುವಿನ ಕಣ್ಣು ತೆರೆಸಿತು. ಅವನಿಗೆ ಬಲಗೈ ಬಳಸಲು ಆಗದಿದ್ದರೂ ಎಡಗೈ ಮತ್ತು ಬುದ್ಧಿ ಚುರುಕಾಗಿತ್ತು. ಅವನು ಸಣ್ಣದಾಗಿ ಮರದ ತುಂಡುಗಳನ್ನು ಎಡಗೈನಲ್ಲಿ ಹಿಡಿದು ಕೆತ್ತಲು ಪ್ರಯತ್ನಿಸಿದ. ಮೊದಮೊದಲು ಅದು ಅಸಾಧ್ಯವೆನಿಸಿತು. ಮರದ ಚಕ್ಕೆಗಳು ಅವನ ಕೈಗೆ ಚುಚ್ಚಿ ರಕ್ತ ಬಂದವು. ಆದರೆ ಸವಿತಾ ಅವನ ಗಾಯಕ್ಕೆ ಮದ್ದು ಹಚ್ಚಿ, ಪರವಾಗಿಲ್ಲ, ಮತ್ತೊಮ್ಮೆ ಪ್ರಯತ್ನಿಸಿ ಎಂದು ಬೆನ್ನು ತಟ್ಟುತ್ತಿದ್ದಳು. ಅವನು ಸಣ್ಣ ಸಣ್ಣ ಮರದ ಗೊಂಬೆಗಳನ್ನು ಕೀಚೈನ್ ಮಾಡುವುದನ್ನು ಕಲಿತನು. ಸವಿತಾ ತಾನು ಕೆಲಸ ಮಾಡುವ ಕಡೆ ಈ ಗೊಂಬೆಗಳನ್ನು ತೆಗೆದುಕೊಂಡು ಹೋಗಿ ಮಾರಾಟ ಮಾಡಲು ಶುರು ಮಾಡಿದಳು. ಆ ಗೊಂಬೆಗಳ ಕೆತ್ತನೆ ಎಷ್ಟು ಸುಂದರವಾಗಿತ್ತೆಂದರೆ ಹಳ್ಳಿಯ ಜನ ಮಾತ್ರವಲ್ಲದೆ ಪಟ್ಟಣದಿಂದ ಬಂದ ಪ್ರವಾಸಿಗರು ಕೂಡ ಅದನ್ನು ಇಷ್ಟಪಟ್ಟು ಖರೀದಿಸಲು ಶುರು ಮಾಡಿದರು. ಈಗ ರಾಮುವಿಗೆ ಭರವಸೆ ಮೂಡಿತು. ಅವನು ತನ್ನ ಹಳ್ಳಿಯ ಇತರ ನಿರುದ್ಯೋಗಿ ಯುವಕರಿಗೂ ಕೂಡ ಈ ಕಲೆ ಕಲಿಸಲು ನಿರ್ಧರಿಸಿದ. ಸವಿತಾ ಮಾರುಕಟ್ಟೆಯ ಜವಾಬ್ದಾರಿ ವಹಿಸಿಕೊಂಡರೆ ರಾಮು ತರಬೇತಿಯ ಜವಾಬ್ದಾರಿ ವಹಿಸಿಕೊಂಡ. ಕ್ರಮೇಣ ಅವರ ಮನೆಯೇ ಒಂದು ಸಣ್ಣ ಉದ್ಯಮ ಕೇಂದ್ರವಾಯಿತು. 2 ವರ್ಷಗಳ ನಂತರ ಇಂದು ರಾಮು ಮತ್ತು ಸವಿತಾ ಅದೇ ಹಳ್ಳಿಯಲ್ಲಿ ದೊಡ್ಡ ಹ್ಯಾಂಡಿಕ್ರಾಫ್ಟ್ ಕೇಂದ್ರವನ್ನು ನಡೆಸುತ್ತಿದ್ದಾರೆ. ಅವರ ಬಡತನ ದೂರವಾಗಿದೆ, ಆದರೆ ಅವರು ಅಂದಿನ ಕಷ್ಟದ ದಿನಗಳನ್ನು ಮರೆತಿಲ್ಲ. ಅವರ ಯಶಸ್ಸಿನ ಹಿಂದೆ ಸವಿತಾಳ ಸ್ಥಿರವಾದ ಧೈರ್ಯ ಮತ್ತು ರಾಮುವಿನ ಛಲವಿತ್ತು. ಒಂದು ಸಂಜೆ ಸವಿತಾ ಕೇಳಿದಳು, ನಮ್ಮ ಸಂಸಾರ ನೌಕೆ ಈಗ ಸುಭದ್ರವಾಗಿದೆ ಅಲ್ವಾ? ರಾಮು ನಗುತ್ತಾ ಉತ್ತರಿಸಿದ, ಹೌದು ಸವಿತಾ, ಆದರೆ ಈ ನೌಕೆಯನ್ನು ಮುಳುಗದಂತೆ ಕಾಪಾಡಿದ್ದು ನಿನ್ನ ಧೈರ್ಯ ಎಂಬ ಸುಕ್ಕಾಣಿ. ನೀನು ಅಂದು ನನಗೆ ಸಾಥ್ ನೀಡದಿದ್ದರೆ ನಾನು ಇವತ್ತು ಜೀವಂತವಾಗಿ ಇರುತ್ತಿರಲಿಲ್ಲ. ಸ್ನೇಹಿತರೆ,
ಸಂಸಾರ ಅಂದ ಮೇಲೆ ಕಷ್ಟಗಳು ಬರುವುದು ಸಹಜ. ಆದರೆ ಒಬ್ಬರು ಬಿದ್ದಾಗ ಇನ್ನೊಬ್ಬರು ಕೈ ಹಿಡಿದು ಎಬ್ಬಿಸಬೇಕು. ಆಗ ಎಂಥ ಬಡತನವನ್ನಾದರೂ ಮೆಟ್ಟಿ ನಿಲ್ಲಬಹುದು. ಕಷ್ಟ ಬಂದಾಗ ದೂರವಾಗುವುದಲ್ಲ, ಹತ್ತಿರವಾಗಿ ಒಬ್ಬರಿಗೊಬ್ಬರು ಶಕ್ತಿಯಾಗುವುದೇ ನಿಜವಾದ ದಾಂಪತ್ಯ. ಸ್ನೇಹಿತರೆ, ಈ ಕಥೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮುಂದಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.